ಇಲ್ಲಿವರೆಗೂ ನನ್ನ ಲೈಫಲ್ಲಿ ಏನೇನೋ ನೋಡಾಗಿದೆ, ಎಷ್ಟೋ ಕಷ್ಟ ಅನುಭವಿಸಿದ್ದೀನಿ. ಬೇರೆಯವ್ರು ಒಳ್ಳೇದಾಗಲಿ ಅಂತ ಕೆಲವೊಂದನ್ನು ಸಹಿಸ್ಕೊಂಡೆ, ಇನ್ನೊಬ್ರಿಗೆ ನೋವಾಗದೇ ಇರಲಿ ಅಂತ ಮತ್ತೊಂದಷ್ಟು ಸಹಿಸ್ಕೊಂಡೆ. ಆದರೆ ನಿಮ್ಮಿಂದ ದೂರ ಇರೋದಕ್ಕೆ ಅಜ್ಜಿ ಹೇಳಿದ್ರಲ್ಲ, ಅದನ್ನು ತಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ನಿಮಗೆ ಸಮಾಧಾನ ಮಾಡೋಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟೆ. ಆದರೆ ನನಗೆ ಈ ನೋವು ಮನಸ್ಸಿನ ಭಾರ ತಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ನಿಧಿ. ನಾಳೆಯಿಂದ ನೀನು ನಮ್ಮ ಮನೆಗೆ ಬರ್ಬೇಡಪ್ಪ. ನಿಧಿ, ಒಂದು ನಿಮಿಷ, ವಾಪಸ್ ಬರ್ತೀನಿ, ಇಲ್ಲೇ ಕೂತೀರಿ. ಕರ್ಣ ಸರ್ ಏನಾದರೂ ಇಲ್ಲಿಗೆ ಬಂದಿದ್ರಾ? ನನಗೆ ಯಾಕೋ ಅವರೇ ಕರೆದಂಗಾಯ್ತಲ್ಲ. ನಿಧಿ, ಅವ್ರು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತಾರೆ? ಅವ್ರು ಇವಾಗ ಹಾಸ್ಪಿಟಲಲ್ಲಿ ಇರ್ತಾರೆ. 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡಿ 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 ನಿನ್ಗೆ ಈ ಪಜಿತಿ ಬಂದಿದೆ. ನನ್ನ ಕಷ್ಟ ಆ ಕೃಷ್ಣನ್ಗೂ ಅರ್ಥ ಆಗ್ತಿಲ್ಲ. ನಿಧಿ, ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಕಮಾನ್. ಸಾರಿ, ಡೋಂಟ್ ಮೈಂಡ್. ಕಂಟಿನ್ಯೂ ಮಾಡಿ, ಹೇಳಿ, ಇನ್ನೇನು ಪ್ರಾಬ್ಲಮ್ ಇದೆ ನಿಮಗೆ? ನಿಧಿ ಅವರೇ, ನಿಮ್ಮಿಂದ ದೂರ ಇರೋದು ನಮಗೂ ನೋವು ಕೊಡುತ್ತೆ. ಆದರೆ ನಿಮ್ಮ ಲೈಫ್ಗೆ ನನ್ನಿಂದ ತೊಂದರೆ ಆಗಬಾರ್ದು. ನಿಮ್ಮ ಹತ್ರ ಬರೋದು ನನ್ನ ಆಸೆ, ದೂರ ನಿಲ್ಲೋದು ನನ್ನ ಕರ್ತವ್ಯ. ನೋ, ನಿಧಿಗೆ ಹುಡುಗನ ಹುಡುಕೋ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಮ್ಯಾಟ್ರಿಮೋನಿಯಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ನಿತ್ಯ. ಏನೋಪ್ಪ, ನನಗೆ ಅವುಗಳ ಬಗ್ಗೆ ನಂಬಿಕೆನೇ ಸಾಕಾಗಲ್ಲ. ಅದೇನೋ ನಿಜ, ಯಾರನ್ನೂ ನಂಬಕ್ಕಾಗಲ್ಲ. ಅದೇನೋ AI ಅಂತ ಮಾಡಿಬಿಟ್ಟು ಮುಖಕ್ಕೆ ಸುಣ್ಣ ಬಣ್ಣ ಬಳಿದು ಒಳ್ಳೆ ಹೀರೋ ಥರ ಕಾಣ್ತಾರೆ. ಎದುರಿಗೆ ಬಂದರೆ ಭಯ ಆಗತ್ತೆ. ಹೌದತ್ತೆ, ಎದುರಿಗೆ ಬಂದರೆ ಅವರೇನ ಇವರು ಅಂತ ಅನಿಸ್ಬಿಡುತ್ತೆ. ಅದಕ್ಕಿಂತ ಈ ಮ್ಯಾರೇಜ್ ಬ್ರೋಕರ್ಸ್ ಇರ್ತಾರಲ್ಲ, ಅವರು ನೋಡಿದ್ರೆ ಒಳ್ಳೆಯದು. ಅವರು 101 ಸುಳ್ಳು ಹೇಳಿದ್ರು ಹುಡುಗನ ಎದುರಿಗೆ ನೋಡಿರ್ತಾರೆ. ಅದಕ್ಕಿಂತ ಬೆಟರ್ ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇದ್ದಾರ ಅಂತ ಹುಡ್ಕೋಣ. ಇಲ್ಲ ನಿತ್ಯ, ಅವಳು ಹೇಗಿದ್ರು ಡಾಕ್ಟರ್ ಅಲ್ವಾ, ಡಾಕ್ಟರ್ ಹುಡುಗನ್ನೇ ಹುಡುಕ್ಬೇಕು. ನನಗೇನೋ ಇಂಥದ್ದೇ ಜಾಬಲ್ಲಿರಬೇಕು, ಪರ್ಟಿಕ್ಯುಲರ್ ಸ್ಯಾಲ್ರಿ ಬರಬೇಕು ಅಂತೆಲ್ಲ ಹುಡ್ಕೋದು ಬೇಡ ಅಂತ ಅನಿಸುತ್ತೆ.